ಲಚ್ಚಿ ಲಚ್ಚಿಮ್ಮ ಲಚ್ಚಿ ಅಮ್ಮ ಈಗ ಹೇಗಿದ್ದಾರೆ? ಈಗ ಪರವಾಗಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ ಅಂತ ನಿಧಿ ಹೇಳಿ ಹೋಗಿದ್ದಾಳೆ. ಸದ್ಯ ಅಷ್ಟಾದ್ರೆ ಸಾಕು. ಎಂಥ ಅನಾಹುತ ಆಗೋಯ್ತು. ಕರ್ಣನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ನನಗಂತೂ ಕೈಕಾಲ ಆಡ್ತಿಲ್ಲ. ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲಿ ಅಂತ. ಹಾಗೆ ಒಂದು ಮಾತು ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಕರ್ಣ ಏನು ತಪ್ಪು ಮಾಡಿದೆ ಪೊಲೀಸರು ಬಂದು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರಾ? ಏನು ಸಾಕ್ಷಿ ಇಲ್ಲದೆ ಸುಮ್ಮನೆ ಜೈಲ್ಗೆ ಹಾಕ್ಬಿಡ್ತಾರಾ? ಅದೇನು ಮಕ್ಕಳು ಆಟ ಆಡೋ ಮನೆನಾ? ಶಾಪ, ನಮ್ ಗಂಟಿರೋ ಶಾಪ ಯಾರಿಗೆ ಹೇಳೋಣ? ಸುಮತಿ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ಸುಮತಿ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ಸ್ ತಗೊಳ್ಳೋಕ್ಕೆ ಕರ್ಣ ಸೈನ್ ಮಾಡಿದ್ದಾನೆ. ಕರ್ಣ ಎಂತವನು ಅಂತ ನಿಮಗೆಲ್ಲ ಗೊತ್ತು. ಅವನಿಂದ ಇಂಥ ಕೆಲಸ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಯಾವಾಗಲೂ ಅವನು ಇಂದ್ರ ಚಂದ್ರ ತನನೇ ಕಾಣೋದು. ಇಷ್ಟು ದೊಡ್ಡ ತಪ್ಪು ಮಾಡಿ ಪೊಲೀಸ್ ಅರೆಸ್ಟ್ ಮಾಡಿದ್ರು ಅವನ ಪರವಾಗೇ ಮಾತಾಡ್ತೀರಾ ನೋಡಿ. ಕರ್ಣಯಿಂದಾನೆ ಅಮ್ಮ ಸಫರ್ ಆಗ್ತಿರೋದು. ಇಲ್ಲ ಆಗ್ತಿರೋದು ಎಲ್ಲದಕ್ಕೂ ಕರ್ಣನೇ ರೆಸ್ಪಾನ್ಸಿಬಲ್. ಕರೆಕ್ಟಾಗಿ ಹೇಳಿದ್ರೆ ಅತ್ತೆ. ಅಮ್ಮ, ನೀವು ಬೇಗ ಹುಷಾರಾದ್ರೆ ಅಷ್ಟೇ ಸಾಕು. ಬೇರೆ ಯಾವುದೂ ಬೇಕಾಗಿಲ್ಲ.